ಗೀತಾ ಮಹಾತ್ಮೆ ಭಗವದ್ಗೀತೆಯ ವಿಭೂತಿ ಯೋಗದ 42ನೇ ಶ್ಲೋಕದ 3 ಮತ್ತು 4ನೇ ಪಾದದಲ್ಲಿ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಂದರೆ ಭಗವಂತನು ನಾನು ಈ ಸಂಪೂರ್ಣ ಜಗತ್ತನ್ನು ನನ್ನ ಯೋಗಶಕ್ತಿಯ ಒಂದಂಶ ಮಾತ್ರದಿಂದ ಧರಿಸಿಕೊಂಡು ಸ್ಥಿತನಾಗಿದ್ದೇನೆ ಎನ್ನುತ್ತಾ ಈ ಮೂಲಕ ವಿಶ್ವರೂಪ ದರ್ಶನವೆಂಬ ವಿನೂತನವಾದ ವಿಶಿಷ್ಟವಾದ ದಿವ್ಯವಾದ ಮುಂದಿನ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಾನೆ. ಅರ್ಜುನನು ಭಗವಂತನ ಗೀತೋಪದೇಶವನ್ನು ಮನನ ಮಾಡಿದ ಫಲವಾಗಿ ಅವನಲ್ಲಿದ್ದ ಅಜ್ಞಾನವು ತೊಲಗಿ ಗುರು ಹಿರಿಯರನ್ನು ರಾಜ್ಯದಾಸೆಗೆ ಕೊಲ್ಲುತ್ತಿರುವನು ಮತ್ತು ಇದೊಂದು ಮಹಾಪಾಪವೆಂದು ತಿಳಿದಿದ್ದ ಅವನ ಸ್ವಪಕ್ಷೀಯ ಮೋಹ ನಾಶವಾಗಿ ಅವನ ಚಿತ್ತದಲ್ಲಿ ದಿವ್ಯ ಜ್ಞಾನ ಉಂಟಾಗಿ ಮುಂದಿನ ಶ್ಲೋಕದಲ್ಲಿ ತನ್ನ ಅನುಭವವನ್ನು ಹೇಳುತ್ತಾನೆ. ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನದ 2ನೇ ಶ್ಲೋಕ. ಭಯಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹೇ ಕೃಷ್ಣ, ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ನಾಶದ ವಿಚಾರವಾಗಿ ನಿನ್ನಿಂದ ಕೇಳಿದೆ. ಅದೇ ರೀತಿ ನಿನ್ನ ಅವಿನಾಶಿಯಾದ ಮಹಾತ್ಮೆಯನ್ನು ಕೂಡ ವಿಸ್ತಾರವಾಗಿ ಕೇಳಿದನು. ಕಮಲದ ದಳಗಳಂತೆ ನಿನ್ನ ಕಣ್ಣುಗಳು ಎಂದು ಶ್ರೀಕೃಷ್ಣನನ್ನು ಕುರಿತು ಅತ್ಯಂತ ಭಾವುಕನಾಗಿ ಅತಿಯಾದ ಸಂತೋಷದಿಂದ ಅರ್ಜುನನು ಕೃಷ್ಣನನ್ನು ಕೊಂಡಾಡುತ್ತಾನೆ. ಇಲ್ಲಿ ಅರ್ಜುನನ ಮನೋಭಾವದಲ್ಲಿ ಶ್ರೀಕೃಷ್ಣ ಕಮಲ ನೇತ್ರ ಅಂದರೆ ಅವನ ಕಣ್ಣುಗಳು ಕಮಲೋಪಾದಿಯಲ್ಲಿ ಇರುವಂಥದ್ದು. ಕಮಲವು ನಮ್ಮ ಸನಾತನ ಧರ್ಮವನ್ನು ಪ್ರತಿಬಿಂಬಿಸುತ್ತದೆ. ಕಮಲವು ಕೆಸರಿನಲ್ಲಿಯೇ ಹುಟ್ಟಿದರೂ ಅದು ಪವಿತ್ರತೆ ಮತ್ತು ಸೌಂದರ್ಯದ ಸಂಕೇತವಾಗಿದೆ. ಪುರಾಣಗಳಲ್ಲಿ ಹೇಳುವ ಹಾಗೆ ಕಮಲವು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನಿಗಿಂತಲೂ ಮೊದಲೇ ಹುಟ್ಟಿದ್ದು. ಭಗವಂತನ ಕಣ್ಣುಗಳು, ಹಸ್ತಗಳು, ಪಾದಗಳು ಕಮಲ ಸದೃಶವೆಂದು ಹೇಳುತ್ತದೆ. ಶ್ರೀಕೃಷ್ಣ ಪ್ರಾಣಿಗಳಿಗೆಲ್ಲ ಬೀಜ ಸ್ವರೂಪನಾಗುತ್ತಾನೆ. ಎಲ್ಲ ತನ್ನಿಂದಲೇ ಬಂದಿದ್ದು ಎಂದು ಅರ್ಜುನನಿಗೆ ಹೇಳುತ್ತಾನೆ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನು ತಾನು ಎಂದು ಹೇಳುತ್ತಾನೆ. ಅವಿನಾಶಿಯಾದ ಅಪಾರವಾದ ಮಹಿಮೆ ಶ್ರೀಕೃಷ್ಣನದು. ಇಲ್ಲಿ ಶ್ರೀಕೃಷ್ಣನು ಸರ್ವವ್ಯಾಪಿಯಾಗಿದ್ದಾನೆ. ಈ ಮಾಯೆ ಎಂಬ ಜಗತ್ತಿನ ಸಂಪೂರ್ಣ ಸೂತ್ರಧಾರ ಅವನಾಗಿದ್ದಾನೆ ಎಂದು ವೇದ್ಯವಾಗುತ್ತದೆ. ಹರಿ ಓಂ.